ಎಲ್ಲ ನನ್ನ ಗುರು ಹಿರಿಯರಲ್ಲಿ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಿನ ಕಲೆಗಳ ತವರೂರಾಗಿರ್ತಕ್ಕಂಥ ಇಂಗಳೇಶ್ವರದ ಸದ್ಗುರು ಬೀರಲಿಂಗೇಶ್ವರ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಕಲಾವಿದರೇ, ಪೂಜಾರಿ ಬಂಧುಗಳೇ, ಗ್ರಾಮದ ಹಿರಿಯರೇ, ಶಿಕ್ಷಕ ಬಂಧುಗಳೇ, ಗಂಗೂರು ಸರ್ ಜೋಡಿ ಇರ್ತಕ್ಕಂಥ ಎಲ್ಲ ಕಮಿಟಿಯ ಹಿರಿಯರಿಗೂ ಕೂಡ ಏಳನೇ ಸಂದಿನ ನಮಸ್ಕಾರಗಳನ್ನು ಹೇಳಿ, ನಮ್ಮ ಎಲ್ಲೂ ಸರ್ ಬಹಳ ಚಂದ ಮಾತಾಡಿದ್ರು. ನೀವೆಲ್ಲ ಕೇಳಿರಿ? ಕೇಳ್ಯಾರಪ್ಪ, ಕೇಳ್ಯಾರ. ನಮ್ಮ ಅವನ ತವ್ರ ಮನಿ ಇಂಗ್ಲೇಶ್ವರ ಭೀಮು ಮಾಸ್ತರ್ ಮಗಳು ನನಗ್ ಕೊಟ್ಟೈತಿ. ಹೌದು, ಇದನ್ನೆಲ್ಲ ಯಾಕೆ ಹೊಗಳ್ತೀರಿ ಸರ್? ಇದನ್ನೆಲ್ಲ ಹೊಗಳಬಾರಿ ಸರ್, ನೀವು ಶಾಣ್ಯರಾಗಿ. ನಿಮ್ಮ ಅವನ ತವ್ರ ಮನಿ ಇಂಗ್ಲೇಶ್ವರ ಜಗಕ್ ಗೊತ್ತ. ನೀ ಯಾಕೆ ಇಲ್ಲಿ ಇಂಗ್ಲೇಶ್ವರ ಹೇಳಕತ್ತಿ ನಮ್ಮ ಅವನ್ ತವ್ರ ಮನಿ ನಮ್ಮ ಅವನ್ ತವ್ರ ಮನಿ ಅಂತ ಹೇಳಿ? ಯಾಕೆ ಹೋಗಲ್ರಿ? ಮತ್ತೆ ಹೇಳೋರು ಗತೆ ಹೇಳಾರಿಲ್ರಿ? ಹೊಗಳ ಬ್ಯಾಡ ಅಂದವ್ರು ನೀವೇ, ಹೊಗಳವರು ನೀವೇ. ನಿಮ್ಮ ಅವನ್ ತವ್ರ ಮನಿ ನಿನ್ನ ಹ್ಯಾಂತಿ ತವ್ರ ಮನಿ ನೀ ಹೊಗಳ್ತಿ ಅಂದ್ರೆ ಎಷ್ಟು ಹುಚ್ಚಿದಿರ್ಬೇಕು ನೀ. ಮತ್ತೊಬ್ರಿಗೆ ಹೇಳ್ಬೇಕಾದ್ರೆ ನೀವು ಸ್ವಚ್ಛ ಇರ್ಬೇಕ್ರಿ ಸರ್. ನಮ್ಮ ಅವನ್ ತವ್ರ ಮನೆ ಹೇಳೇನೇನ್ರಿ ಇಂಗ್ಲೇಶ್ವರದಾಗ? ಯಾವ ನಾವು ಕೈ ಮುಗಿದ್ ನಮ್ಮ ಅವನ್ ತವ್ರ ಮನೆ ಹೇಳೇನೇನ್ರಿ? ಅವ್ರ ಅವನ್ ತವ್ರ ಮನೆ ಭೀಮಪ್ಪ ಮಾಸ್ತರ್ ಅನ್ಲೆ ಅವ್ರ ಮಗಳನ್ನ ನೀವು ಊರಿಗೆ ಕೊಟ್ಟೈತಿ. ಅವ್ರ ಅವನ್ ತವ್ರ ಮನೆ ಇಂಗ್ಲೇಶ್ವರ ಅಂತ ಹೇಳಿದವ್ರು ಯಾರ್ರಿ? ಹೇಳ ಮಾತಾಡಂಗಿಲ್ಲನ್ರಿ ಇದಕ್ಕ? ಏರ್ಲಿ ಏರ್ಲಿ, ನೇರವಾಗಿ ವಿಷಯಕ್ಕೆ ಬರ್ಲಿ. ಮುತ್ತಪ್ಪನ ಹೇಳ್ರಿಪ್ಪ. ಮೊದಲು ಸರ ಒಂದು ಮಾತು ಹೇಳ್ತೀನಿ. ನಿಮ್ಮ ಊರ ಕಡೆ ಹೆಳೂರು ಹತ್ತು ಬರ್ತಾರ. ಹೆಳೂರು ಹೊಗಳಿದಾಗ ಆಡ ಮತ್ತು ಕುರಿ ಕುಡ್ತಿರೋ ಏನೋ ದಪ್ತರ ಗಂಟು ಮುಚ್ಕೊಂಡು ನಿಮ್ಮ ಮನೆ ಮುಂದೆ ಬಂದು ಕೂಡ ಕುಡ್ತಿರಿ, ಇಷ್ಟೇ ಹೇಳ್ಬೇಕು ದೈವ. ಹೊಗಳಿದಾಗ ಕೊಡ್ತಾರೆ ಸರ್ ಹೇಳೋರು. ನಿನ್ನ ಅಲ್ಲ ಮಗನ, ಅವ್ರು ಕೇಳಕತ್ತೀನಿ. ಅವ್ರು ಹೇಳಂಗಿಲ್ಲ ಇವತ್ತು. ಯಾಕ್ರಿ? ಇಂದ ಯಾವಾರ ಸೋಮವಾರ ಮಾತಾಡಂಗಿಲ್ಲ ಅವರು. ಸರ್ ಒಂದು ಮಾತು ಹೇಳ್ತೀನಿ. ಹೊಗಳಿದ್ದು ನಾ ಏನು ಸುಮಾರು ಹೊಗಳಿನಿ ಅಂದ್ರೆ ನನಗೆ ಹೇಳ್ರಿ. ಹೌದಾ? ಕರ್ನಾಟಕ ಕಂಠ ಇಂಗ್ಲೇಶ್ವರ ಬಂಟಂದು ಹೇಳಿನಿ. ಹೌದು. ಮೈಬೂ ಇಸ್ಲಾಂ ಧರ್ಮದಾಗ ಹುಟ್ಟಿ ಹೌದು ಇಡೀ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದೊಳಗೆ ಯೂಟ್ಯೂಬ್ದೊಳಗ ಅವನಟ್ಟು ಫಾಲೋವರ್ಸ್ ಜಗತ್ತಿನಾಗ ಯಾರೂ ಇಲ್ಲ ಬಂಧುಗಳು, ಯಾರೂ ಇಲ್ಲ ಬಂಧುಗಳೇ. ನಾವು ಹೊಗಳಿವಿ, ಹಿಂಗೆ ಹೇಳಿವು. ಇಲ್ಲಿ ಕಲಾವಿದರನ್ನ ಹೊಗಳಿವಿ ಇಲ್ಲ. ಅವ್ನು ಸುಮಾರು ಅಲ್ಲಿ ಅವ್ರ ಊರಾಗ ಬಂದನ ಅಲ್ಲ ಅಂದಿಲ್ಲ. ಇನ್ನೊಂದು ತಾನೆ ಇಲ್ಲಿ ತೆಗಳತನಥ, ಇಲ್ಲಿ ಹೊಗಳತನಥ, ಮತ್ತೊಂದು ಊರಾಗ ತೆಗಳತನಥ. ನಮ್ಮಲ್ಲಿ ಅದು ಇಲ್ರಿ ಸರ್. ನನ್ನ ಅವಿಷ್ಯದಾಗ ಯಾರಿಗೆ ಹೊಗಳಬೇಕು ಅವ್ರಿಗೆ ಹೊಗಳು ಮಗ, ಅವ್ರಿಗೆ ಸಭಾದಾಗ ತೊಳಿಬೇಕು ಅವ್ರಿಗೆ ಮಗ. ಹೌದು ಹೌದು. ನಿನ್ನ ಯಾಕೆ ಬಿಟ್ಟಿನಿ ಅಂದ್ರ ನಿಮ್ ಪಾವನ್ಯಾರ ಊರಾಗ ನಿಂದ ಹಸಯ ಆಗಬಾರದು. ಯಾಕ್ರಿ? ನಿಮ್ಮ ಮಾವ ನಿಮ್ಮ ಅತ್ತಿ ಹೊಗಳಿರಿ ನೀವೇ. ಹೆಣ್ಣು ಮಕ್ಕಳು ನಿಮ್ ಪಾವನ್ಯಾರ ಬಂದಿರ್ತಾರ, ಕಲಿಮೇಶನ್ ಕೈಯಾಗ ಸಿಕ್ ಚಿಪ್ಪಾರಿ ಅಂತ ಅನ್ಸ್ಕೋಬೇಡ. ಇನ್ನೊಬ್ರು ಯಾರ ಹಿರಿಯರ್ ಕೂತ ಬಿಡ ನೀನ್ ಅಂದ್ರ ಹಳ್ಳಿ ಅಂದ್ರ ನಾಯಿ ಅನ್ನಂಗಿಲ್ಲ. ಮುಂದಿಂದ ಎಲ್ಲೂ ಚಲ್ತೈತ. ಮಾನ ಹೋದ ಮೇಲೆ ಮರಣ ಬಂದು ಹಾಗೆ ಗೌಡ್ರ ಎಂತದಿದ್ರಿ ಏನ್ ಮಾಡುದು? ಇರ್ಲಿ. ನಮ್ದು ಹೆಂಗೈತಿ ಅಂತ ಕೇಳಿದ್ರೆ ನಾವು ಒಳ್ಳೆಯವ್ರು ಇದ್ರಿಂದ ಹೊಗಳವ್ರು. ಹೌದು. ಸೊನೆಯಾಳ ಹನುಮಂತ ಗೌಡನ ದಾರ್ಯಾಗ ಅದನ್ನ ಅಂತ ಹೇಳಿ ಪರಸುನ ಹೊಗಳ್ತೀವಿ. ಹೌದು. ದೈಗೊಂಡ ನಂಗೆ ಹಾರ್ತಂತ ಹೇಳಿ ಯಾವ ನಮ್ಮ ಮಾನ್ತೂನ್ ಎತ್ತರ ಮಟ್ಟಕ್ಕೂ ಹೋಯ್ತೀವಿ, ದಿಂಡವಾರ ಮಾನ್ತೂನ್. ಹೌದು. ಇನ್ನೊಂದು ಮಾತಂದ್ರಿ, ಜನಪದ ಬಂದ್ ಮಾಡ್ರಿ ಅಂದ್ರೆ ಏನು ಹಾರ್ತಿ ಮುದುಕು ಬರ್ತಾನೋ, ತ್ವರಿ ಪರ್ಸು ಬರ್ತಾನೋ, ಏನು ಇಂಗ್ಲೇಶ್ವರ ಜಕ್ಕನ್ ಮಾಸ್ತರ್ ಬರ್ತಾನೋ, ಏನು ಶಿಡಿಯಾನ್ ಮಾಸ್ತರ್ ಬರ್ತಾನೋ, ಲಮಾಡ್ ತುಕಾರಾಮ್ ಬರ್ತಾನೋ, ಏನು SP ಯಲಗಾರ್ ಸರ್ ಬರ್ತಾ ಅಂದ್ ನೋಡ್ಲ ಒಮ್ಮೆ. ಹೌದು ಅಂದಾರಪ್ಪ ಸರ್ ಅಂದ್ರು. ಜನಪದ ಅಂದ್ರೆ ನನಗೆ ಗೊತ್ತಿಲ್ಲ ಮಾಡಿ ಬೀಸು ಕಲ್ಲಿನ ಹಾಡಿಗಿಸಿದಾಗ ಜನಪದ ಮೊದಲು ಗೊತ್ತಾಯ್ತು ನನಗೆ. ಜಾನಪದ ರೀ ಸರ್, ಅದು ಜಾನಪದ. ನಿಮ್ ಬಾಯಾಗ ಸಿಕ್ಕ ಜಾನಪದ ಆಗಿಬಿಟ್ಟದ. ಜಾನಪದ ಹಾಡಬೇಕು. ಜಾನಪದ ಡೊಳ್ಳಿನ ಪದ ಜನಪದ, ಗೀಗಿ ಪದ ಜನಪದ, ಚೌಡಿಕಿ ಪದ ಜನಪದ, ರಿವಾಯ್ತ ಪದ ಜನಪದ. ಯಾವ ನೀವು ಹಾಡ್ತಿಲ್ಲ? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗ ಪಟ್ಟಣ ಕೆಳಗ ಅರಿಕೇರಿ. ಹೌದು.
ಪಟ್ಟಣ ಕೆಳಗ ಅರಿಕೇರಿಗೆ ಹೋದರ ಮಕ್ಕಳ ಕೊಟ್ಟ ಕಳಿವ್ಯಾರ. ಹೌದಪ್ಪ ಹೌದು ಹೌದು. ಬೀಸು ಕಲ್ಲಿನ ಮ್ಯಾಗ ಏನು ಹಾಡ್ತಿಲ್ಲ ಯವ್ವ, ನಿಮ್ಗೇನು ಬೀಸು ಕಲ್ಲು ಗೊತ್ತಿಲ್ಲ ಬಿಡಿ ಮುತ್ತಪ್ಪನ. ಬೀಸುಕಲ್ಲ ಅಂದ್ರೆ ಕೆಲವು ಮಂದಿಗೆ ಅಷ್ಟೇ ಗೊತ್ತದವ್ರಿ ಸರ್ ಅವು. ಯಾವ ಕಲ್ಲ? ಈಗ ಎಲ್ಲ ಗೊತ್ತಿವ್ರು ಹೋಗಿ ಕಲ್ಲ ಹಲೆ ಅಂತೇಳಿ. ಯವ್ವ ನಿಮ್ಮ ಅತ್ತಿಗಳಿಗೆ ಏನು ಗೊತ್ತಿರಬಹುದು ಯಾವ ಬೀಸು ಕಲ್ಲ. ನಮ್ಮವ್ವ ಕೂತಾಳ ಆ ಅವ್ಗೆ ಮಾತ್ರ ಗೊತ್ತೈತಿ ಮುತ್ತಪ್ಪಣ್ಣ. ಸಿಂಧೂರ ಲಕ್ಷ್ಮಣಗೆ ಹಿಂದಿಲ್ಲ ಮುಂದಿಲ್ಲ. ಏನ ಸಿಂಧೂರ ಲಕ್ಷ್ಮಣಗೆ ಹಿಂದಿಲ್ಲ ಮುಂದಿಲ್ಲ, ಬಾರಿನ ಬಂದೂಕ ಬಗಲಾಗ. ಹೌದೌದು. ಬಾರಿನ ಬಂದೂಕ ಬಗಲಾಗ ಹಾಕೊಂಡು ಜತ್ತಿಯ ಜೇಲ ಮುರಿದ. ಹೌದಪ್ಪ ಹೌದು. ಯವ್ವ ನೀವು ಹಾಡ್ತಿದ್ರಲ್ಲ, ಅಣ್ಣನ ಆರ್ಯತ್ತ ತಮ್ಮನ ಮೂರ್ಯತ್ತ 16 ಎತ್ತ ಬರುವಾಗ ನಾ ಎದ್ದ ಮಾರಿ ನೋಡಿನ. ಹೌದ್ ಹೌದ್. ಆ? ತವ್ರ ಮನಿ ಹೆಸರು ಬೆಳೆಸ್ತಿದ್ರ ಆಗ. ಹೆಂಗ ಅಲ್ಲಿ ಯಾವ್ದು ಕಟ್ಲಾಕ ಒಂದು ಕರ ಇರಂಗಿಲ್ಲ ಕರೆ ತವ್ರ ಮನಿ ಬೆಳೆಸಿ ಹಾಡೋದು ಅವಾಗಳು. ಯವ್ವ ಇವು ಎಲ್ಲ ಜಾನಪದ. ಯಾವ ಜಾನಪದ ಹಾಡಬೇಡ್ರಿ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಯಾವ್ದಪ್ಪ ಯಾವ್ದು ಹಾಡಬಾರ್ದು ಯಾವ್ದು ಹಾಡಬೇಕು. ಅಸಲಿ ಜಾನಪದ ಹಾಡಬಾರ್ದು ಅಂತ ಹೇಳಿ ಬರೇ ಹೋರ್ತಿ ನಮ್ಮ ಸಾರು ಕೊನೆ ವಾರ್ನಿಂಗ್ ಅಂತೇಳಿ ಏನು ಬಿಟ್ಟಾರಲ್ಲ, ಎಲ್ಲಾರ್ದು ಪುಕ್ಕಕ್ 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 ಮಾಡಾಕತ್ತೈತಿ. ನಾ ಕೇಳಿ ಎಲ್ಲಾರು ಹಾಡಾಕತ್ತೀರ ಅಂತ ಹೇಳಿ ಇಲ್ಲ ವಾರ್ನಿಂಗ್ ಮಾಡ್ಯಾರ್ರಿ. ನಮ್ಮ ಕತಿ ಮುಗಿತಾರ ಅವ್ರು. ಯಾಕಂತಂದ್ರೆ ಎಲ್ಲಿ ಮಠ ತಾಳ್ಬೇಕು ಸಮಾಜ, ಎಲ್ಲಿ ಮಠ ತಾಳ್ಬೇಕು, ಇಲ್ಲಿ ಮಠ ತಾಳ್ಬೇಕು. ಕುತ್ತಿಗೆ ಬತ್ತಂದ್ರ ಕಕ್ಕ ಯಾವ ಮಾತು ಹೇಳಕತ್ತೇನೆ ಅಂದ್ರ ಬೀರ ದೇವ್ರದು ಕಣ್ಣಿ ಕೋಮಾಲಿ ಫೋಟೋ ತಳಗಿಡ್ತಾರ. ಹೌದು. ಅವ್ ಯಾವ ಓಮಾಲು ಮಾನಿ ಹಾಡ್ಲಾ ಕಡೆ ಮ್ಯೂಸಿಕ್ ಮೈಲಾರಿ ಫೋಟೋ ಮ್ಯಾಗಿಡ್ತಾರ. ಇಲ್ಲಿಗೆ ಬಂದದ ನಮ್ಮ ಹಾಲು ಮತ ದಿವಸ. ಕಕ್ಕ ಜನಪದ ಹಾಡು ಬಗ್ಗೆ ನಮ್ಮಪ್ಪ ಬೀರಪ್ಪ ಏನು ಮಾಡಿದ ಮಾಳಪ್ಪ ಏನು ಮಾಡಿದ ವಿಷಯ ಸ್ವಲ್ಪ ಯಾವರೇ ಹಾಡ್ತಾನ್ರಿ. ಒಬ್ಬಕ್ಕೆ ಹೆಣ್ಣು ಮಗಳು ಹಾಡ್ತಾಳ್ರಿ, ಏನು ಹೇಳಂಗಿಲ್ಲ. ಬಂದ್ರಪ್ಲೆ 4 ಜನಪದ ಹಾಡ್ದು ಟಿಸ್ನಾಗ ಮಾಡಿ ಕೊಯ್ ಇಲ್ಲಿಗೆ ಬಂದ ಅದಕ್ಕಾಗ ಮುಖದಾನ ಹಾಕ್ಯಾರ ಅವರು ಸರ್. ಮುದಕಣ ಸರ್ ಅದೆಲ್ಲ ಕೂಡಿ ದಯವಿಟ್ಟು ಬಂಧುಗಳೇ ಅಶ್ಲೀಲ ಜಾನಪದಗಳನ್ನ ಹಾಡೋದು ಬಿಡ್ರಿ ಅಂತ ತಿಳ್ಕೊಂಡು ಒಳ್ಳೆ ಮಾತು ಹೇಳ್ಯಾರ. ಅವರ ಏನು ಒಂದು ಅಸ್ತಿತ್ವ ಸಂಘ ಮಾಡ್ಯಾರಲ್ಲ ಅವ್ರಿಗೆ ಅನಂತ ಕೋಟಿ ಧನ್ಯವಾದಗಳು ಬರು. ಧನ್ಯವಾದ. ಹೌದ್ ಹೌದ್. ಅದಕ್ಕೆ ಮಾರ್ಗ ಹಾಡಿದ ಮ್ಯಾಗತ್ತ ಒಂದು ಪ್ರಶ್ನೆ ಕೇಳ್ಯಾರ ಅವರು. ಏನ್ ಕೇಳ್ರಿಪ್ಪ? ಕಲಿನೇಶ ಒಂದು ಸಣ್ಣ ಪ್ರಶ್ನೆ ಕೇಳಬೇಕತ್ತೀನಿ, ಎಲ್ಲಾರು ಚಪ್ಪಳಿಗೆ ಕೊಟ್ರೆ ಕೇಳ್ತೀನಿ. 9 ಗ್ರಹಗಳು ಯಾವ ಊರ ಹುಟ್ಟ್ಯಾವತ್ತ? ನಾನೇನು ಗೋಟು ಆಡಿ ಏನ ತರ್ಮತ ಬರೀ ಏನದ ಗೋಟೆ ಹಾಡು ಪಾರ್ ಗೋಟೆ ಆಡು ಪಾರ್ನ ಮಾಡಿ ನನಗ ಒಟ್ಟೆ ಗೊತ್ತಿಲ್ಲ ಮಾಡಿ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ 3 ಕೆರ್ಕೋತಿರ್ತ. ಯಾವ ಊರಾಗ ಹುಟ್ಟ್ಯಾವನ್ನ ಅಷ್ಟೇ ಅಲ್ಲ, ಯಾರು ಹೊಟ್ಟಿಲ್ಲ ಹುಟ್ಟ್ಯಾವ ಹೇಳಿಕಂದ್ರ ಕಲ್ಮೇಶ್ ಮಾಳಿಂಗ್ರನ ಮಗ ಸಮಾನ ಕೈ ಎತ್ತಿದ್ರು ಬಂದು. ಹೌದ್ ಹೌದು. ನಾವು ಯಾಕೆ ಬಿಟ್ಟು ಹೇಳ್ರಿ ಸರ್, ಒಂದೇ ತಾಯಿ ಮಕ್ಕಳು ಎರಡು ಒಂದೇ ಮಾರ್ಗ ಅದಾವ ಅಂತೇಳಿ ತುಂಬ ಕೂತೀವಿ ನಾವು. ಎಲ್ಲಿ ಹುಟ್ಟ್ಯಾವ ಕೇಳಿದ್ರೆ ತಮಿಳುನಾಡದೊಳಗೆ ಕುಂಭಕೋಣ ನಮ್ಮ ಊರೊಳಗೆ ನವಗ್ರಹಗಳು ಹುಟ್ಟ್ಯಾವ. ಹೌದ್ ಹೌದ್. ತಮಿಳುನಾಡದೊಳಗೆ ಕುಂಭಕೋಣ ಊರೊಳಗೆ ನವಗ್ರಹಗಳು ಹುಟ್ಟ್ಯಾವ. ಇದು ಅಲ್ಲ ಅಂತಂದ್ರೆ ಬ್ಯಾರೆ ಐತಂದ್ರೆ ನೀ ಹೇಳು, ಅದಕ್ಕೆ ನಾವು ಒಪ್ಪುಗೋಲಿಕ್ಕೆ ತಯಾರಿದ್ದೀವಿ. ಅದು ಸರಿಯಾಗಿ ಹೇಳಲಿಕ್ಕೆ ನಾವು ಒಪ್ಪುದಿಲ್ಲ, ಯಾರಿಗೆ ಬಿಡುದಿಲ್ಲ ತಾನ್ರಿ. ಬುಧಗ್ರಹ ಯಾವ ತಾಯಿ ತಂದಿ, ಗುರುಕ ಯಾರ ತಾಯಿ ತಂದಿ, ಶನಿಕ ಯಾವ ತಾಯಿ ತಂದಿ ಎಲ್ಲಿರುವುದು ನಿನಗೆ ಎಲ್ಲಾ ಡೀಟೇಲ್ಸ್ ಕೊಡ್ತನು. ನಾನು ಬಿಡಬೇಡ. ಹೌದು. ನಾ ಇಂತಾರು ಹುಡುಕ್ಯಾಡಕತ್ತೀನಿ. ನಾನು ಭಾಳ ದಿವಸ ಹುಡುಕ್ಯಾಡಿ ಬಿಟ್ಟಿನಿ. ಮತ್ತು ನೀ ಬಾಜುಕ್ ನೀ ಗಂಟು ಬಿದ್ದಿ. ಹೌದು. ನಾವು ಟ್ರಂಕ್ ಇಲ್ಲಿನ ತೆರೆದಿಲ್ಲ. ಈಗ ಇಂಗ್ಲೇಶ್ವರದೊಳಗೆ ಸಿರಸಪ್ಪನ ಜೋಡಿ ನೋಡಿ ಇಲ್ಲ ಕಾರ್ಯಕ್ರಮದೊಳಗೆ ನಾವು ಹೆಂಗಿದ್ದೀವಿ, ಏನು ಮಾಡಿವಿ, ಎಷ್ಟು ಎಲ್ಲ ಬಿಟ್ಟ 4 ಮಾತು ಚಂದ ಹೇಳು. ಏನ್ ತಿಳಿತ್ರಿ? ಕೆಟ್ಟ ಅನ್ನೋದನ್ನ ಬಿಟ್ಟು 9 ಗ್ರಹಗಳು ಅಲ್ಲಿ ಹುಟ್ಟ್ಯಾವ ಅಂದ್ರೆ ನಿಮಗೆ ಯಾರು ತಿಳಿತತ್ತ ತಿಳಿತ್ರಿ? ತಮಿಳ್ನಾಡಿಗೆ ಯಾವಾಗ ಹೋಗುತ್ತಾರ ಅವ್ರೇನು? ನಾ ಹುಟ್ಟಿದ ನಮಗೂ ತಿಳಿವಲ್ದ, ಗ್ರಹ ಹುಟ್ಟಿ ತಿಳಿತೈತ್ರಿ. ಕುಂಭಕೋಣಂ ಅಂದ್ರೆ ಏನು ತಿಳಿತು ಅಂದ್ರ ಇನ್ನೊಂದು ಮಾತು ಕೇಳ್ಯಾರ. ರೇವಣ ಸಿದ್ಧ ಅನ್ನವ ಎಲ್ಲಿ ಪರಮಾತ್ಮಗ ಸದೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶನ್ಯ. ಹೌದು. ಇಂಥವ್ ಕೇಳ್ರಲ್ಲ, ಹಾಲು ಮತ್ತೆ ಕೇಳ್ರಲ್ಲ. ನಮಗೆ ಬಂದ್ರೆ ಹೇಳ್ತೀವಿ, ಬದುಕಿ ಬಿಡ್ತೀವಿ ಅಂದ್ರೆ ಜನರಿಗೆ ತಿಳಿತದ. ಕೈಲಾಸದ ದೇವ ಸಭಾ ಕುಡಿತು ಮುತ್ತಪ್ಪನ. ಹೌದೌದು. ದೇವಗಂಧರ್ವರು, ಕಿಂಪುರುಷರು, ಸಿದ್ಧರು ಎಲ್ಲರೂ ಕೂಡಿದೊಳಗ ಏನಾಗಿದ್ರಿಪ್ಪ ಅಲ್ಲಿ? ಧಾರುಕ ಅನ್ನವ ಸ್ವಲ್ಪ ಗಿಡ್ಡ ಮನುಷ್ಯ ಇದ್ದ, ಬುಡ್ಡ. ಹೌದು. ಅವಾಗ ರೇಣುಕ ಇದ್ದಾವ ಹೋಗು ಹೊತ್ತಿನೊಳಗ ಹಿಂಗ ಮಾಡಿ ಕಾಲು ತಾಗಿತ್ತವಾಗ. ಹೌದು. ಯಾರಿಗೆ?
ಆ ದಾರುಕ್ಗ ಹೌದು ಅವಾಗ ದಾರುಕ್ ಅಂದ ನನ್ನನ್ನು ಯಾವಾಗ ಒಡ್ಡಿ ವಾಲ್ದೊಳಗೆ ನನಗೆ ಒದ್ದು ಹೋಗಿ ಅಂತಂದ್ರ ಹೌದ್. ನೀನು ಕೊಲ್ಲಿ ಪಾಕಿ ಲಿಂಗದೊಳಗೆ ಹುಟ್ಟತೇಳಿ ಶಾಪ್ ಕೊಟ್ಟವ. ಹೌದು ಹೌದು ಇದು ಯಾವ ಊರಾಗ ಆಗೈತೆ ಅಂತ ಕೇಳ್ತಾರ ಅವ್ರು. ಕೈಲಾಸ ಅಟ್ಟಾದಾಗ ಐತೇನು ಇಂಗ್ಲೇಶ್ವರದಾಗ ಐತ? ಕೈಲಾಸ ಬ್ಯಾರೆ ಕಡೆ ಅದ ಅಲ್ಲಿ. ಕೈಲಾಸ ಮಾತ್ರ ನಾ ನೋಡಿಲ್ಪ. ನೀನು ಹೊಡೆದ್ನಿ ಅಂದ್ರೆ ಕೈಲಾಸಕ್ಕೆ ಹೊದಿಯತ್ತಾರಲ್ಲ ಅದೇ ಕೈಲಾಸ ಸಂತ್ಯ. ನೋಡ್ರಿ ಹಾಳಿ ಬರ್ತೇನ ಏನ್ರಿ ಸತ್ಯ ನುಡಿಯುವುದೇ ಸ್ವರ್ಗ ನಿತ್ಯ ನುಡಿಯುವುದೇ ನರ್ಕ ಅಂದ್ರ ಬಸವಣ್ಣವರು. ಹೌದು ಅದು ಕೈಲಾಸದೊಳಗ ದಾರುಕ್ಕನ ದಾಟು ಹೊತ್ತಾಗ ಶಾಪ್ ಆಗೈತಿ ಅನ್ನಂತ ಮಾತು ನಮಗಿಷ್ಟ ಹೇಳ್ಯಾರ. ಇದು ಹೌದಂದ್ರ ಕೈಲಾಸ ಆಗಿರ್ತ ಮಾತ ಬರೋಬ್ಬರಿ ಅಂದ್ರೆ ಬರೋಬ್ಬರಿ ಏನ್ರಿ? ಅಲ್ಲ ತಂದ್ರೆ ಹಿಂಗೈತ ಅಂತ ಹೇಳ್ಬೇಕು. ಹಿಂಗೈತಿ ಅಂತ ಹೇಳ್ರಿ. ಯಾಕಂದ್ರ ಬಾಳ ವರ್ಷ ಸರ್ವಿಸ್ ಆಗೈತಿ ಮಾತ. ಹೌದು ನೀವು ದೊಡ್ಡ ಕಲಾವಿದರಿದ್ರಿ. ನೀವು ಯಾರನ್ನೂ ಹೊಗಳಂಗಿಲ್ಲ, ತೆಗಳಂಗಿಲ್ಲ, ಬಗಳಂಗಿಲ್ಲ. ಒಟ್ಟೆ ಮಾತಾಡಂಗಿಲ್ಲ ಅವರು. ಬಂದು ನಿತ್ರ ಗಪ್ಚಿಕ್ ಮೊನ್ನೆ ಸಂದಿ ಗಪ್ಪೆ ಅವ್ರು. ಅದಕ್ಕೆ ಯಾಕಂದ್ರೆ ಒಂದು ಮಾರ್ಗ ಹಾಡ್ರಿ. ಮಾರ್ಗ ಹಾಡಿದ ಮ್ಯಾಗ 4 ಮಾತು ಹೇಳಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅದು ಮಂದಿಗೆ ಪಟಾಸಂಗಿತ್ತಂದ್ರೆ ಹೌದು ಚಪ್ಪಾಳೆ ತಟ್ಟಬೇಕು. ಇರ್ಲಿಕ್ಕಂದ್ರೆ ನವಗ್ರಹ ಆಗ್ರಹ ಈ ಗ್ರಹ ಬೇಡ, ಮನ್ಯಾನ ಗ್ರಹನ ಹೆಚ್ಚಾಗ್ಯಾವ. ಹೌದು ಇವ ಪೂಜೆ ಹಾಕೋದು ರಗಡ ಹಾಕೋತೈತಿ ನೀವು ಗೌಡಗ.